ರಾಜ್ಯದಲ್ಲಿ ಮೊಟ್ಟೆ ದರದಲ್ಲಿ ಭಾರೀ ಏರಿಕೆಯಾಗಿದೆ. ಕಳೆದ ಕೆಲ ವಾರಗಳಿಂದ ಮಾರುಕಟ್ಟೆಯಲ್ಲಿ ದರ ಏರುಗತಿಯಲ್ಲಿದೆ. ಪ್ರಸ್ತುತ ಒಂದು ಮೊಟ್ಟೆಯ ರಕಂ ಮಾರುಕಟ್ಟೆಯಲ್ಲಿ ದರ 7.5 ರೂಪಾಯಿ ಇದ್ದರೆ ಚಿಲ್ಲರೆ ಮಾರುಕಟ್ಟೆಯಲ್ಲಿ 8.5 ರೂಪಾಯಿ ಆಸುಪಾಸಿನಲ್ಲಿದೆ. ಈ ಬೆಲೆ ಏರಿಕೆ ಹೋಟೆಲ್ ಉದ್ಯಮ, ಬೇಕರಿ ಸೇರಿದಂತೆ ಸಾಮಾನ್ಯ ಗ್ರಾಹಕರ ಮೇಲೆ ನೇರ ಪರಿಣಾಮ ಬೀರಿದೆ. ಪೌಲ್ಟ್ರಿ ಉದ್ಯಮಿಗಳ ಪ್ರಕಾರ ಉತ್ಪಾದನೆ ಕುಸಿತ ಮತ್ತು ನಿರ್ವಹಣಾ ವೆಚ್ಚ ಏರಿಕೆಯಾಗಿರುವುದೇ ಈ ಬೆಲೆ ಏರಿಕೆಗೆ ಪ್ರಮುಖ ಕಾರಣವಾಗಿದೆ. ಇಡೀ ದೇಶದ ಮೊಟ್ಟೆ ಉತ್ಪಾದನೆಯಲ್ಲಿ ತಮಿಳುನಾಡಿನ ನಾಮಕ್ಕಲ್, ಆಂಧ್ರಪ್ರದೇಶ, ತೆಲಂಗಾಣ ರಾಜ್ಯಗಳು 40% ಕೊಡುಗೆ ನೀಡುತ್ತಿದೆ. ಈ ರಾಜ್ಯಗಳಲ್ಲಿ ಈಗ ಬಿಸಿಲಿನ ವಾತಾವರಣವಿದ್ದು ಇದರಿಂದ ಕೋಳಿಗಳ ಮೊಟ್ಟೆ ಉತ್ಪಾದನೆ ಕಡಿಮೆಯಾಗಿದೆ. ಜೊತೆಗೆ ಕೊಲ್ಲಿ ರಾಷ್ಟ್ರಗಳಲ್ಲಿ ನಡೆಯುತ್ತಿದ್ದ ಯುದ್ಧಕ್ಕೆ ವಿರಾಮ ಸಿಕ್ಕಿದ್ದು ಸ್ಥಗಿತವಾಗಿದ್ದ ಮೊಟ್ಟೆ ರಫ್ತು ಪುನರಾರಂಭಗೊಂಡಿದೆ. ಇದರಿಂದ ಮೊಟ್ಟೆ ಪೂರೈಕೆಯಲ್ಲಿ ವ್ಯತ್ಯಯವಾಗ್ತಿದ್ದು ದರ ಹೆಚ್ಚುತ್ತಿದೆ. ಈಗಾಗಲೇ ಶೈಕ್ಷಣಿಕ ಚಟುವಟಿಕೆಗಳು ಆರಂಭಗೊಂಡಿದ್ದು ತಮಿಳುನಾಡಿನಲ್ಲಿ ದಿನವೊಂದಕ್ಕೆ 5 ಲಕ್ಷ ಮೊಟ್ಟೆಗಳು ಬಿಸಿಯೂಟಕ್ಕೆ ಬಳಕೆಯಾಗ್ತಿದೆ. ಇದು ನಾಮಕ್ಕಲ್ನಂತಹ ಮೊಟ್ಟೆ ಉತ್ಪಾದನಾ ನಗರಿಗೆ ದೊಡ್ಡ ಸವಾಲಾಗಿದೆ. ಒಂದೆಡೆ ರಫ್ತು ಪುನರಾರಂಭಗೊಂಡಿರೋದು ಮತ್ತು ಶಾಲೆಗೆ ಕೊಡುವ ಮೊಟ್ಟೆಯಲ್ಲಿ ಇಳಿಕೆ ಮಾಡಲು ಅಸಾಧ್ಯವಾಗಿರೋದ್ರಿಂದ ಇತರ ಕಡೆಗೆ ಪೂರೈಸಲಾಗುವ ಮೊಟ್ಟೆಯ ಪ್ರಮಾಣದಲ್ಲಿ ಇಳಿಕೆಯಾಗ್ತಿದೆ. ಪೂರೈಕೆ ಕಡಿಮೆಯಾಗ್ತಿದ್ದಂತೆ ಬೆಲೆ ಹೆಚ್ಚಳ ಸಾಮಾನ್ಯವಾಗಿದೆ. ಕೊಲ್ಲಿ ರಾಷ್ಟ್ರದ ಯುದ್ಧದಿಂದಾಗಿ ಇಂಧನ ದರದಲ್ಲಿ ಹೆಚ್ಚಳ ಕೂಡ ಮೊಟ್ಟೆ ಉದ್ಯಮಕ್ಕೆ ಹೊಡೆತ ನೀಡಿದೆ. ಕೋಳಿ ಆಹಾರದ ಸಾಗಾಟದಲ್ಲಿ ಹೆಚ್ಚಳದ ಜೊತೆಗೆ ಕೋಳಿ ಫೀಡ್ಗಳಾದ ಜೋಳ, ಸೋಯಾಬೀನ್ ದರ ಕೂಡ ಏರಿಕೆ ಕಂಡಿದೆ. 1 ಕೆಜಿ ಫೀಡ್ ತಯಾರಿಕೆಗೆ ಬೇಕಾಗುವ ಮೂಲ ಪದಾರ್ಥಗಳ ಬೆಲೆ ಏರಿಕೆಯಿಂದ ಪೌಲ್ಟ್ರಿ ಫಾರ್ಮ್ಗಳ ನಿರ್ವಹಣಾ ವೆಚ್ಚ ಕೂಡ ಏರಿಕೆಯಾಗಿದೆ. ಇದರ ಜೊತೆಗೆ ಮಳೆಗಾಲದ ಆರಂಭದಲ್ಲಿ ಪ್ರೋಟೀನ್ ಆಹಾರದ ಬಳಕೆ ಹೆಚ್ಚಾಗೋದ್ರಿಂದ ಮೊಟ್ಟೆಗಳಿಗೆ ಹೆಚ್ಚಿನ ಬೇಡಿಕೆ ಉಂಟಾಗುತ್ತದೆ. ಪೌಲ್ಟ್ರಿ ಕ್ಷೇತ್ರದ ತಜ್ಞರ ಪ್ರಕಾರ ಮಳೆಗಾಲದ ಆರಂಭದವರೆಗೆ ದರ ಏರಿಕೆ ಮುಂದುವರಿಯುವ ಸಾಧ್ಯತೆ ಇದೆ. ಉತ್ಪಾದನೆ ಸಾಮಾನ್ಯ ಮಟ್ಟಕ್ಕೆ ಮರಳಲು ಇನ್ನೂ ಕೆಲವು ವಾರಗಳು ಬೇಕಾಗಬಹುದು. ಜೋಳ ಮತ್ತು ಸೋಯಾಬೀನ್ ದರ ಇಳಿಕೆಯಾಗದಿದ್ದರೆ ಮೊಟ್ಟೆ ಬೆಲೆ ಮತ್ತಷ್ಟು ಏರಿಕೆಯಾಗುವ ಸಾಧ್ಯತೆ ಇದೆ. ರಾಷ್ಟ್ರೀಯ ಮೊಟ್ಟೆ ಸಮನ್ವಯ ಸಮಿತಿ ಪ್ರಕಾರ ಮೊಟ್ಟೆಯೊಂದಕ್ಕೆ 7.20 ರೂಪಾಯಿ ನಿಗದಿ ಮಾಡಲಾಗಿದೆ. ಆದರೆ ಅದು ಚಿಲ್ಲರೆ ಮಾರುಕಟ್ಟೆಗೆ ತಲುಪಿದಾಗ 8.5 ರೂಪಾಯಿ ದಾಟುವ ಸಾಧ್ಯತೆ ಇದೆ. ಈ ಬಾರಿ ದರ ಹೆಚ್ಚಳ ಮೊಟ್ಟೆ ಉತ್ಪಾದನಾ ವಲಯಕ್ಕೆ ಲಾಭ ಕೊಟ್ಟಿದೆ. ಬ್ಯೂರೋ ರಿಪೋರ್ಟ್, ಚಿತ್ತಾರ ನ್ಯೂಸ್.